ANMR ನ್ಯೂಸ್ಗೆ ಸ್ವಾಗತ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ KSRTC ಡಿಪೋ ಮುಂಭಾಗ, ಬೆಂಗಳೂರು ಜೋಡಿ ರಸ್ತೆ, ಚಿಂತಾಮಣಿ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ 2 ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಆಫೀಸ್ ಫರ್ನಿಚರ್ಸ್, ಬೆಡ್ರೂಮ್ ಕಾರ್ಡ್ಸ್, ವಾರ್ಡ್ರೋಬ್ಸ್, ಸ್ಲೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್, ಸೋಫಾ ಮ್ಯಾಟ್, ಬೆಡ್ಶೀಟ್, ಪಿಲ್ಲೋಸ್ ಹಾಗೂ ಮಾಡ್ಯುಲರ್ ಕಿಚನ್ ಮನೆಯ ಎಲ್ಲ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಕೈಗೆಟುವ ಬೆಲೆಗಳಲ್ಲಿ ತಕ್ಕಂತೆ 15 ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ. ಇನ್ನೇಕೆ ತಡೆ, ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ, ಚಿಂತಾಮಣಿ. ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೈವಾರದಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಕಂಡ ಶ್ರೇಷ್ಠ ನಾಯಕರಾಗಿದ್ದು, ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಮನಾಗಿ ನಿಲ್ಲಬೇಕೆಂಬ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆಂದು ಕೇಂದ್ರ ಆಹಾರ ನಿಗಮ ಮಂಡಳಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ದೇವನಹಳ್ಳಿ ವೇಣುಗೋಪಾಲ್ ಅವರು ಹೇಳಿದರು. ಅವರು ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಶ್ರೀ ಯೋಗಿನಾರಾಯಣ ಮಠದ ಸಮೀಪ ಹಮ್ಮಿಕೊಂಡಿದ್ದ ವಿಕಸಿತ ಭಾರತ ಸಂಕಲ್ಪ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಕೇಂದ್ರ ಸರ್ಕಾರ ಹಲವು ಯೋಜನೆಗಳಿಗೆ ರೂಪಿಸಿದ್ದು, ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದವಿಲ್ಲದೆ ಎಲ್ಲ ಪಕ್ಷಗಳ ಜನತೆ ಪಡೆದುಕೊಳ್ಳುತ್ತಿದ್ದು, ಯಾವುದೇ ಪಕ್ಷದವರು ಮೋದಿ ಜೊತೆ ಹೋಗಬಹುದು, ಬರಬಹುದು, ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಬಡ ಜನರಿಗೆ ಸುಲಿಗೆ ಮಾಡುತ್ತಿದ್ದಾರೆ ಎಂದು ಗಮನಿಸಿ, ಕೇಂದ್ರ ಸರ್ಕಾರ ದೇಶದ 80 ಕೋಟಿ ಜನರಿಗೆ ಆಯುಷ್ಮಾನ್ ಭಾರತ ಕಾರ್ಡ್ ನೀಡಿ ಆರೋಗ್ಯ ವಿಚಾರಗಳಿಗೆ ಹಣವನ್ನು ಹೊಂದಿಸಿ ಜನರ ಪ್ರಾಣ ಉಳಿಸಲು ಸಹಕಾರಿಯಾಗಿದೆ ಎಂದರು. ಇನ್ನು ಕೊರೋನಾ ಸಂದರ್ಭದಲ್ಲಿ ದೇಶದ 140 ಕೋಟಿ ಜನತೆಗೆ ಉಚಿತವಾಗಿ ಲಸಿಕೆಯನ್ನು ನೀಡುವುದಲ್ಲದೆ ಬಡ ಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ, ಉಜ್ವಲ್ ಯೋಜನೆ, ಕ್ಷಯಮುಕ್ತ ಮುಕ್ತ ಭಾರತ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ಗ್ಯಾಸ್ ಸ್ಟವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿದರು. ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗಳಿಗೆ ಔಷಧಿಗಳನ್ನು ಸಿಂಪಡಣೆಗೆ ಸಂಬಂಧಿಸಿದ ಪ್ರಾತ್ಯಕ್ಷಿಕೆಗೆ ವೇಣುಗೋಪಾಲ್ ಅವರು ಚಾಲನೆ ನೀಡಿದರು ಮತ್ತು ರೈತರು ಇದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಸಹ ಕೋರಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಉಮಾದೇವಿ, ಗ್ರಾಮ ಪಂಚಾಯತಿ ಸದಸ್ಯ ವಿಜಯಲಕ್ಷ್ಮಿ ಆರ್, ಆರೋಗ್ಯ ಇಲಾಖೆ ಅಧಿಕಾರಿ ಕುಮಾರಿ ದಿವ್ಯಾ, ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಾದ ವಿನೋದ್ ರೆಡ್ಡಿ, ಕೃಷಿ ಅಧಿಕಾರಿ ಲಕ್ಷ್ಮಿ, ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಂಗಲಪ್ಪ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕರಿಬಸಪ್ಪ, ಕಾರ್ಯದರ್ಶಿ ಎಂ ಕೃಷ್ಣಪ್ಪ, ಕರವಸೂಲಿಗಾರ KH ಚಿನ್ನಪ್ಪ ಸೇರಿದಂತೆ ಆಶಾ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರು ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರತಿಯೊಬ್ಬರಿಗೂ ಗಡ್ಡೆ ಕಡ ವ್ಯಕ್ತಿಗಳು ಕೊಡುವಂತ ಸೌಲಭ್ಯಗಳು. ಇವತ್ತು ಒಂದು ಮನೆಯಲ್ಲಿ ಆರೋಗ್ಯ ಬೇಕು, ಆರೋಗ್ಯಕ್ಕೋಸ್ಕರ ಆಯುಷ್ಮಾನ್ ಕಾರ್ಡ್ 5 ಲಕ್ಷ ರೂಪಾಯಿವರೆಗೂ ಯಾವುದೇ ಹಾಸ್ಪಿಟಲ್ಗಳಲ್ಲಿ ತೋರಿಸ್ಕೊಂಡು ಅದನ್ನ 10 ವರ್ಷ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲೇ ಕೇಂದ್ರ ಅಂತ ಆ ಜನೌಷಧಿ ಕೇಂದ್ರಗಳಲ್ಲಿ 1000 ರೂಪಾಯಿ ಔಷಧಿ 300 ರೂಪಾಯಿ ಸಿಗುತ್ತೆ. ಅವ್ರಿಗೆ ಇರಪ್ಪ ಅಂತ ಸಬ್ಸಿಡಿ ಕಳ್ಸೋದಕ್ಕೆ ಜನಧನ್ ಅಕೌಂಟ್ ಅಂದ್ರೆ ಠೇವಣಿ ಹೆಂಗಿದ್ರು ಆ ಅಕೌಂಟ್ ನಿಮ್ಮ ಹೆಸರಲ್ಲಿ ಇರುತ್ತೆ. ಅವ್ರಿಗಪ್ಪ ಆ ತಾಯಿ ತಂದೆಗಳು ಇರಪ್ಪ ನಮಗ್ ಕೊಡ್ತಾ ಇರುವಂತ ಸರ್ಕಾರ ನಮ್ಮನ್ನ ಕಳಿಸಿದೆ. 4 ಸಲ ಮುಖ್ಯಮಂತ್ರಿ ಆಗಿದ್ದೆ ಗುಜರಾತ್ ಅಲ್ಲಿ, 2 ಸಲ ಪ್ರಧಾನಮಂತ್ರಿಗಳಾಗಿದ್ದೀರಿ ಅಂತೇಳಿ ತಮ್ಮ ಆಶೀರ್ವಾದದಿಂದ ಪ್ರತಿಯೊಬ್ಬರಿಗೂ ಗ್ಯಾಸ್ ಇರಬೇಕು. ಕ್ಷಯರೋಗ, ಕ್ಯಾನ್ಸರ್ಗೆ ಸೌದೆ ಕೊಟ್ಟು ಸೌದೆ ಒಲೆ ಹಾಕಿ ಅವರು ನನ್ನ ತಾಯಿಯಂದ್ರು, ನನ್ನ ಅಕ್ಕಂದ್ರು, ನನ್ನ ತಂಗಿಯಂದ್ರು ಇವತ್ತು ಕ್ಯಾನ್ಸರ್ಗಳಿಗೆ, ಕ್ಷಯರೋಗಗಳಿಗೆಲ್ಲ ತುಂಟಾಗ್ತಾ ಇದ್ದಾರಂತೆ. ಉಜ್ವಲ ಗ್ಯಾಸ್ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಉಜ್ವಲ ಗ್ಯಾಸ್ ಯೋಜನೆ. ರೈತರಿಗಿರಪ್ಪ ಅವರು ಬೆಳೆಗಳಿಗೆ, ಅವರು ಬೆಳೆದಂತ ಬೆಳೆಗಳಿಗೆ ವರ್ಷದಲ್ಲಿ 3 ಕಂತಲ್ಲಿ ಇವತ್ತೊಬ್ಬ ರೈತರಿಗೆ 15 ಕಂತು ಹೋಗಿದೆ, 30,000 ರೂಪಾಯಿ ಕಿಸಾನ್ ಯೋಜನೆ. ಅವರಿಗೆ ಸುರಕ್ಷಾ ಬಿಮಾ ಯೋಜನೆ ಅಂತ ಬಿಟ್ಟು ಬೆಳೆದಂತ ರೈತರಿಗೆ ಬೆಳೆ ಏನನ್ನ ಕೈ ಕೊಟ್ರೆ 426 ರೂಪಾಯಿ ಕೊಟ್ರೆ ಅವರಿಗೆ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅವರಿಗೆ ಬಿಮಾ ಯೋಜನೆ ಅಂತ ಇನ್ಸೂರೆನ್ಸ್ 20 ರೂಪಾಯಿ ಕೊಟ್ಟರೆ 2 ಲಕ್ಷ 3 ಲಕ್ಷ ಇನ್ಸೂರೆನ್ಸ್ ಬರೋದು. ನರೇಂದ್ರ ಮೋದಿ ಬಡ್ಡಿ ಕಟ್ಟೋದು. ಅವರಿಗೆ 4%. ಆ ಮಹಿಳೆಯರು ಎಲ್ರಿಗೂ ಉದ್ಯೋಗ ಕೊಡಕ್ಕಾಗಲ್ಲ.
ಅವರು ಸ್ವಾವಲಂಬನೆಯಲ್ಲಿ ಮೇಲೆ ಬರಲಿ. ಇವತ್ತು ಒಂದು ತರಕಾರಿ ಮಾರ್ತಾನೆ, ಒಂದು ಫುಟ್ಪಾತ್ ಅಲ್ಲಿ ಒಂದು ಬೀದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ, 10,000 ತಂದು ಬೆಳಗ್ಗೆ ಸಾಯಂಕಾಲ 500 ರೂಪಾಯಿ ಬಡ್ಡಿ ಕಟ್ಟಬೇಕು. ಅದು ಬೇಡ. ಯಾವುದೇ ಬ್ಯಾಂಕ್ ಅಲ್ಲಿ ಮೋದಿ ಗ್ಯಾರಂಟಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಮೋದಿ ಗ್ಯಾರಂಟಿ ಅಂತ ಒಂದು ವಾರದಲ್ಲಿ 2 ರಿಂದ 3 ದಿವಸದಲ್ಲಿ ನಿಮ್ಗೆ ಲೋನ್ ಸ್ಯಾಂಕ್ಷನ್ 10,000 ರೂಪಾಯಿ, 32 ಕ್ವಿಂಟಲ್ ಅಷ್ಟು ಕಟ್ಟೋದು. 10,000 ಕಟ್ಟಿದ್ರೆ 20,000, 20,000 ಕಟ್ಟಿದ್ರೆ 50,000, 50,000 ಕಟ್ಟಿದ್ರೆ 1,00,000. ಅದೇ ವಿದ್ಯಾರ್ಥಿ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅವ್ರು ಯಾವ್ದನ್ನ ಒಂದು ಮೆಡಿಕಲ್ ಸ್ಟೋರ್, ಒಂದು ಪ್ರಾವಿಷನ್ ಸ್ಟೋರ್, ಒಂದು ಬಟ್ಟೆ ಅಂಗಡಿನೋ ಇನ್ನೊಂದು ಏನೇ ಮಾಡಲಿ ಅವರು ನಾನಾ ರೀತಿಯ ಅಂಗಡಿಗೆ ಹಾಕಿದ್ರು ಮುದ್ರಾ ಲೋನ್ ಪ್ರಕಾರ 10 ಲಕ್ಷ. ಇದೆಲ್ಲ ಯಾಕೆ ಕೊಡ್ತಾ ಇದ್ದಾರೆ? ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ 79 ಸ್ಕೀಮ್ಗಳು, ಒಂದು ಸ್ಕೀಮ್ ಅಲ್ಲ. ನೀವು 20, 30 ಹೇಳ್ಬೋದು. ಇದೆಲ್ಲ ಈ ದೇಶದ ಕಟ್ಟ ಕಡೆಯ ಮನುಷ್ಯನಿಗೂ, ಕಟ್ಟ ಕಡೆಯ ಮನುಷ್ಯ ಆದವನು ಈ ದೇಶದ ಸೌಲಭ್ಯಗಳು, ಇದು ಭಾರತೀಯ ಸೌಲಭ್ಯಗಳು. ನೀವು ಕಟ್ಟುವಂತ ಟ್ಯಾಕ್ಸ್, 1 ರೂಪಾಯಿ ಬಟ್ಟೆ, ಪೌಡ್ರು, ಗೀಡ್ರು, ಏನೋ ಒಂದು ಮನೆಯಿಂದ ಮಕ್ಕಳಿನಿಂದ ಬಟ್ಟೆ, ಒಂದು ರೇಷನ್ ಕಾರ್ಡು, ಸೋಪು, ಬಿಲ್ಲು, ಕೋಲ್ಗೇಟ್ ಏನೇ ತಗೊಳ್ಳಿ, ಇದನ್ನೆಲ್ಲ ಟ್ಯಾಕ್ಸ್ 50% ಹೋಗುತ್ತೆ. ಈ ಸರ್ಕಾರಕ್ಕೆ ಕೊಡ್ತೀರಿ. ಇವತ್ತು ಯಾವ್ದೋ ಒಂದು ದೇವಸ್ಥಾನ ಕಟ್ತಾ ಇರ್ತಾರೆ, ಆ ದೇವಸ್ಥಾನಕ್ಕೆ 1 ರೂಪಾಯಿ ಹಾಕ್ತೀಯ ಉಂಡಿಗೆ, ನಾನು 1 ಕೋಟಿ ಹಾಕ್ತೀನಿ. ಉಂಡಿ ಓಪನ್ ಮಾಡುವಾಗ ನಿಮಗೂ ಪುಣ್ಯ ಅಷ್ಟೇ, ನನಗೂ ಪುಣ್ಯ ಅಷ್ಟೇ. ನೀವು ಕಟ್ಟೋ ಟ್ಯಾಕ್ಸ್ ನಿಮಗೆ ಅದು ಕಟ್ಟ ಬಡವರಿಗೂ ಬರಬೇಕು. ಒಂದು ವಿದ್ಯಾರ್ಥಿಗಳಾಗೋದು ಅವ್ರಿಗಿಲ್ಲೇ ಉದ್ಯೋಗ ನೆನೆಸಬೇಕು. ಎಲ್ಲ ದೇಶದಿಂದ ನಾವು ನಿಮ್ಮ ಹತ್ರ ವಸ್ತು ಕೊಂಡ್ಕೊಳಲ್ಲ, ನೀವಿಲ್ಲೇ ಫ್ಯಾಕ್ಟರಿ ಮಾಡಿ ವಸ್ತು ತಯಾರು ಮಾಡಿ ನಮ್ಮ ಮಕ್ಕಳಿಗೆ, ನಮ್ಗಿರೋರಿಗೆ ಉದ್ಯೋಗ ಕೊಡ್ರಿ. ಯಾವ ಹೆಣ್ಣು ಮಕ್ಕಳು ಸ್ವಾವಲಂಬನೆ ಹೊಂದಬೇಕು. ಹೆಣ್ಣು ಮಕ್ಕಳು ಈ ದೇಶದ ಆಸ್ತಿ. ರೈತನು ಬಡತನ, ರೈತನು ಬಡವನಾಗ್ತಾ ಇದ್ದಾರೆ. 40-50 ವರ್ಷದಿಂದ ರೈತನು ಶ್ರೀಮಂತನು. ರೈತನು ಮನೆಯಲ್ಲಿ 1 ರೂಪಾಯಿ ಔಷಧಿಗೆ ದುಡ್ಡು ಕೊಡ್ತಾ ಇಲ್ಲ, 1 ರೂಪಾಯಿ ಬೀಜಕ್ಕೆ ದುಡ್ಡು ಕೊಡ್ತಾ ಇಲ್ಲ, 1 ರೂಪಾಯಿ ಕೂಲಿಗೆ ದುಡ್ಡು ಕೊಡ್ತಾ ಇಲ್ಲ. ಎಲ್ಲ ರೈತನ ಮನೆಯಲ್ಲಿ ಇರೋದು. ಪೊಲ್ಯೂಷನ್ ಇದ್ದು ಗ್ರಾಮದಲ್ಲೇ ಅಲ್ಲಿ ಸಿಕ್ಕುವಂತ ಊಟ, ಅಲ್ಲಿ ಸಿಕ್ಕುವಂತ ಗಾಳಿ, ಅಲ್ಲಿ ಸಿಕ್ಕುವಂತ ನೀರು ಎಲ್ಲಿ ಸಿಕ್ಕಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ತನ್ನ ಗ್ರಾಮದಲ್ಲಿ ತನ್ನ ತಂದೆ ತಾಯಿ, ತನ್ನ ಅಜ್ಜ, ತನ್ನ ಕುಟುಂಬಗಳಿರೋ ಜಾಗದಲ್ಲಿ ನಾವು ವಾಸ ಮಾಡಬೇಕು ಅಂತ. ಇದು ರಾಮರಾಜ್ಯದ ಕನಸು ಅಂತೇಳಿ ನೀವು ನೋಡಬಹುದು. ಇವತ್ತು ಪವಿತ್ರ ಸ್ಥಳಗಳು ಅಯೋಧ್ಯೆ ಹೋಗಿ, ಕಾಶಿ ಹೋಗಿ ನಿರ್ಮಿಸಿ, ನೀವು ಯಾವುದೇ ಸ್ಥಳಗಳಲ್ಲಿ ಹೋದ್ರೆ ನೀವು ದೊಡ್ಡ ಸ್ಥಳ ರಾಮೇಶ್ವರದಿಂದ ಹಿಡ್ಬೇಕು. ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿಯವರು ನೋಡೋದು ಉಪಯೋಗಿಸ್ಕೊಂಡ್ರೆ, ಆಶಾ ಕಾರ್ಯಕರ್ತರು ಉಪಯೋಗಿಸ್ಕೊಂಡ್ರೆ ಆರೋಗ್ಯ ಇಲಾಖೆ ಆಗ್ಬೋದು, ಎಲ್ಲ ಇಲಾಖೆ ಆಗ್ಬೋದು, ಎಲ್ಲರೂ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಬೇಕು. ಇವತ್ತು ಹೆಣ್ಣು ಮಕ್ಕಳು ಯಾವುದೇ ಆಸ್ಪತ್ರೆಯಲ್ಲಿ ನೀವು ಫ್ರೀ